ಪ್ರೆಸೆಂಟ್ ಜನ್ರೇಷನಲ್ಲಿ ಲೋನ್ಸ್ EMI ಇಲ್ಲದೆ ಇರೋರು ಯಾರು ಇಲ್ಲ ಅನ್ಸುತ್ತೆ. ಪ್ರತಿಯೊಬ್ಬರು ಒಂದಲ್ಲ ಒಂದು EMI ಪೇ ಮಾಡ್ತಾನೆ ಇರ್ತಾರೆ. ಮೆಜಾರಿಟಿ ಆಫ್ ದ ಪೀಪಲ್ ಹೋಮ್ ಲೋನ್, ಕಾರ್ ಲೋನ್, ಪರ್ಸ್ನಲ್ ಲೋನ್ ಅಂತ EMI ಪೇ ಮಾಡ್ತಾನೆ ಇದ್ದಾರೆ. ಈ MNCಯಲ್ಲಿ ವರ್ಕ್ ಮಾಡೋರಂತೂ ಒಂದು ಪರ್ಸ್ನಲ್ ಲೋನ್ ತಗೊಂಡು ಅದ್ರ ಮೇಲೆ 1,000 ಸತಿ ಟಾಪ್ ಅಪ್ ತಗೋತಾರೆ. ಈ ಬ್ಯಾಂಕ್ ಲೋನ್ಸ್ ಎಲ್ಲ ಒಂದ್ ಕಡೆ ಆದ್ರೆ ಇನ್ನ ಒಂದ್ ಕಡೆ ಈ ಲೋನ್ ಆ್ಯಪ್ಸ್, ಇವರು ಒಂದು ಮಾಫಿಯಾನೇ ಶುರು ಮಾಡ್ಕೊಂಡಿದ್ದಾರೆ. ಯೂಶಲಿ ನಿಮಗೆ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಲೋನ್ ಸಿಗುತ್ತೆ. ನಿಮಗೆ ಅಷ್ಟು ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, ಇಷ್ಟು ಲಕ್ಷ ಲೋನ್ ಪ್ರೀ ಅಪ್ರೂವ್ಡ್ ಇದೆ ಅಂತ ಕಾಲ್ಸ್ ಇಲ್ಲ ಮೆಸೇಜಸ್ ಬರ್ತಾನೆ ಇರುತ್ತೆ. ಈ ಸ್ಮಾಲ್ ಫೈನಾನ್ಸ್ ಆ್ಯಪ್ಸ್ ಮತ್ತು ಈ ಫಿನ್ಟೆಕ್ ಸ್ಟಾರ್ಟಪ್ಸ್ ಎಲ್ಲ ಮೊಬೈಲ್ ಆ್ಯಪಲ್ಲೇ ಲೋನ್ ಕೊಡೋಕ್ಕೆ ಶುರು ಮಾಡಿ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಸಿಗೋವಾಗ ಮಾಡಿದ್ದಾರೆ. ಬಟ್ ಇದರಿಂದ ಎಷ್ಟು ಉಪಯೋಗ ಇದೆ ಆ್ಯಂಡ್ ಈ ಆ್ಯಪ್ಸ್ ಎಲ್ಲ ಎಷ್ಟು ಸೇಫ್ ಇದೆ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ನಾವೇನಾದರೂ ಒಂದು ಲೋನ್ ತಗೋತಾ ಇದ್ದೀವಿ ಅಂದರೆ ಅದಕ್ಕೊಂದು ಕಾಸ್ ಇರಬೇಕು ಆ್ಯಂಡ್ ಅದರಿಂದ ನಿಮ್ಗೆ ಏನಾದರೂ ಉಪಯೋಗ ಇರಬೇಕು. ಅನ್ನೆಸೆಸರಿ ರೀಸನ್ಸ್ಗೆ ಬ್ಯಾಂಕ್ ಪ್ರೀ ಅಪ್ರೂವ್ಡ್ ಲೋನ್ ಕೊಡ್ತಾರೆ, ತಗೊಳ್ಳೋಣ ಅಂತ ಯಾವುದೇ ಕಾರಣಕ್ಕೂ ತಗೋಬೇಡಿ. ಇವಾಗ ಇದೇ ಥರ ಟ್ರ್ಯಾಪಲ್ಲೇ ನಮ್ಮ ಜನ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನ ಖರ್ಚಿಗೆ ಕಾಸಿಲ್ಲ ಅಂದರೆ ಈ ಲೋನ್ ಆ್ಯಪಲ್ಲಿ 1,000-2,000ಕ್ಕೆಲ್ಲ ಲೋನ್ ತಗೋತಾರೆ. ಈ ಥರ ಲೋನ್ಸ್ ತಗೊಂಡು ಮನೆ ಮಠ ಹಾಳಾಗೋಗಿರೋ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಇವರೆಲ್ಲ ಹೆವಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, 25-35% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಹಿಡನ್ ಚಾರ್ಜಸ್ ಕೂಡ ಇರುತ್ತೆ. ಅದು ಎಲ್ಲ ನೀವು ಚೆಕ್ ಸಹ ಮಾಡಲ್ಲ. ಆ ಟೈಮಲ್ಲಿ ನಮ್ಗೆ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿ ಇರ್ತೀರ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 10.9 crores ಲೋನ್ ಸ್ಯಾಂಕ್ಷನ್ ಆಗಿದೆ. ಅದು ಆವ್ರೇಜ್ ಅಮೌಂಟ್ ಬಂದು ಬರೀ 10,000. ಈ ಥರ ಲೋನ್ ತೊಗೊಂಡ್ರೆ ನಿಜ ಉದ್ಧಾರ ಆಗೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ. ಆ್ಯಂಡ್ ಈ ಲೋನ್ ಆ್ಯಪ್ಸ್ ಎಷ್ಟರ ಮಟ್ಟಿಗೆ ಸೇಫ್? ಫಸ್ಟ್ ಥಿಂಗ್, ನಿಮ್ಮ ಕಂಪ್ಲೀಟ್ ಜಾತಕನೇ ತಗೋತಾರೆ, ನಿಮ್ಮ ಫೋನ್ ಕಂಪ್ಲೀಟ್ ಆಕ್ಸೆಸ್ ಮಾಡ್ತಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಆ್ಯಪ್ ಇನ್ಸ್ಟಾಲ್ ಆಗಿದ್ದ ಕೂಡಲೇ ಎಲ್ಲದಕ್ಕೂ ಅಲೋ ಅಂತ ಕೊಡ್ತೀರಾ ಅಲ್ವಾ, ಆವಾಗಲೇ ನಿಮ್ಮ ಕಂಪ್ಲೀಟ್ ಡೇಟಾಗೆ ಅವ್ರಿಗೆ ಆಕ್ಸೆಸ್ ಸಿಗುತ್ತೆ. ನೀವೇನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಲೋನ್ ತೊಗೊಂಡು ವಿತಿನ್ ಡ್ಯೂ ಡೇಟ್ ಪೇ ಮಾಡಿ ಕ್ಲೋಸ್ ಮಾಡಿಕೊಂಡ್ರೆ ಫೈನ್. ಬಟ್ ಇದು ಕೂಡ ಮಾಡಬೇಡಿ. ಏನೇ ಎಮರ್ಜೆನ್ಸಿ ಇದ್ದರೂ ಈ ಲೋನ್ ಆ್ಯಪ್ಸಲ್ಲಿ ಲೋನ್ ತೊಗೋಬೇಡಿ. ಯಾಕಂದರೆ ಅಕಸ್ಮಾತ್ ಏನಾದರೂ ನೀವು ಪೇ ಮಾಡಿಲ್ಲ ಅಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಲಿಸ್ಟಲ್ಲಿರೋರಿಗೆಲ್ಲ ಕಾಲ್ ಮಾಡಿ ನಿಮ್ಮ ಮರ್ಯಾದೆ ತೆಗಿತಾರೆ. ಯಾವಾಗಾದರೂ ನಿಮಗೂ ಕಾಲ್ ಬಂದಿರುತ್ತೆ, ಅವ್ರು ಗೊತ್ತಾ ಇವ್ರು ಗೊತ್ತಾ ಅವ್ರು ಲೋನ್ ತೊಗೊಂಡು ಪೇ ಮಾಡಿಲ್ಲ, ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತ. ಈ ಥರ ಆದರೆ ನಿಮ್ಮ ಹೆಸರು ಹಾಳಾಗುತ್ತೆ, ಜನರ ಮುಂದೆ ನಿಮ್ಮ ಮರ್ಯಾದೆನೂ ಹೋಗುತ್ತೆ. ಹಾಗಂದರೆ ಲೋನ್ ತಗೊಳ್ಳೋದೇ ತಪ್ಪಾಗೋರು ಅಂದರೆ ನಿಜವಾಗ್ಲೂ ತಪ್ಪಲ್ಲ ಗುರು. ಬಟ್ ನೀನು ಲೋನ್ ತಗೊಳ್ಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು, ಏನಕ್ಕೆ ಲೋನ್ ತಗೋತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್, ಸಣ್ಣ ಪುಟ್ಟ ಸಾಲ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಶುರುವಿನಲ್ಲಿ ಚಿಕ್ಕದಾಗಿನೇ ಇರುತ್ತೆ, ಬಟ್ ಒಂದು ಸತಿ ಸಾಲದ ರುಚಿ ಹತ್ತಿದ್ರೆ ನಿಜ ನಿಮ್ಮ ಲೈಫ್ನೇ ಹಾಳು ಮಾಡುತ್ತೆ. ಆದರೂ ನಮಗೆ ಎಮರ್ಜೆನ್ಸಿ ಇದೆ, ಒಂದು ಕಾಸ್ಗೇನೆ ಲೋನ್ ಬೇಕು ಅನ್ನೋರು ಬ್ಯಾಂಕ್ಸಲ್ಲಿ ಲೋನ್ ತಗೊಳ್ಳಿ. ಈ ಥರ ಲೋನ್ ಆ್ಯಪ್ಗಳಲ್ಲಿ ತಗೊಳಕ್ಕೆ ಹೋಗ್ಬೇಡಿ. ಬ್ಯಾಂಕ್ಗೆ ಹೋಗಿ ತಗೊಳ್ಳೋದು ಕಷ್ಟ, ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಅನ್ನೋರಿಗೆ ಅಫಿಷಿಯಲ್ ಆ್ಯಪ್ಸ್ ಕೂಡ ಇದೆ, ಲೈಕ್ SBI ಯೂನೋ, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಈ ಥರ ಆ್ಯಪ್ನ ಪ್ರಿಫರ್ ಮಾಡಿ. ಅದು ಬಿಟ್ಟು ಯಾವುದ್ಯಾವುದೋ ಹೊಸ ನೇಮ್ಸ್ ಇಟ್ಕೊಂಡು RBI ಲೋಗೋ ಹಾಕ್ಕೊಂಡು ಇನ್ಸ್ಟೆಂಟ್ ಲೋನ್ ತಗೊಳ್ಳಿ ಅನ್ನೋ ಆ್ಯಪ್ಗೆ ಮೋಸ ಹೋಗಬೇಡಿ. ಇಷ್ಟೆಲ್ಲ ಒದ್ದಾಡೋ ಬದಲು ನಿಮ್ಮ ಮನೇನ ಮ್ಯಾನೇಜ್ ಮಾಡೋದು ಕಲೀರಿ. ಆಲ್ರೆಡಿ ನಾನು ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದೀನಿ, ಹೇಗೆ ಆಚೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ನಾವು ಸಾಲ ತೀರ್ಸೋಕೆ ದುಡ್ಡು ಕೊಡಲ್ಲ, ಹೇಗೆ ತೀರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಡ್ತೀವಿ. ಆ್ಯಂಡ್ ಇದಕ್ಕೆ ಏನೂ ಚಾರ್ಜ್ ಮಾಡಲ್ಲ ಆ್ಯಂಡ್ ನಿಮ್ಮ ಡೀಟೇಲ್ಸ್ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಆದರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.